ನೋಡೋಕೆ ಇಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಿರೋ ಈ ಹಣ್ಣನ್ನ ರೋಸ್ ಆಪಲ್ ಅಥವಾ ವಾಟರ್ ಆಪಲ್ ಅಂತಾನೂ ಕರೀತಾರೆ. ಇಷ್ಟೊಂದು ಹಣ್ಣುಗಳನ್ನ ನಾವು ಬೆಳೆಸಿರುವಂತ ಮರದಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ತೋಟದಲ್ಲಿ ಹಾಕಿದಂತ ಎರಡು ಸಸಿ ಇವತ್ತು ಮರ ಆಗಿ ಹಣ್ಣುಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ. ಈ ರೋಸ್ ಆಪಲ್ ನ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಹಣ್ಣಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮನ್ನ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಡುತ್ತೆ. ಹಾಗೇನೆ ಡಯಾಬಿಟಿಕ್ ಪೇಷಂಟ್ ಇರೋರಿಗೆ ಈ ಹಣ್ಣು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಅದಲ್ದೇನೆ ನಮಗೆ ಡೈಜೆಷನ್ಗೆ ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ಗ್ರೋ ಅಂಡ್ ಈಟ್ ಸೀರೀಸ್ ಅಲ್ಲಿ ಈ ಹಣ್ಣಿಂದ ಯಾವ ತರ ನಾವು ಮಿಲ್ಕ್ ಶೇಕ್ ಮಾಡಿ ಕುಡಿಬಹುದು ಅಂತ ನೋಡೋಣ. ಅಂದ್ರೆ ಇದು ಮಕ್ಕಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಸೇಮ್ ಆಪಲ್ ಜ್ಯೂಸ್ ನೀವು ಹೇಗ್ ಮಾಡ್ತಿರೋ ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಸೇಮ್ ನಿಮ್ಗೆ ಆಪಲ್ ಜ್ಯೂಸ್ ತರಾನೇ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾವು ಒಂದ್ ಸ್ವಲ್ಪ ಫ್ರೆಶ್ ಕ್ರೀಮ್ ನ ಆಡ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗ್ಲಿ ಅಂತ. ಅದರ ಜೊತೆಗೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇರೋರು ಬೆಲ್ಲನೂ ಸಹ ಯೂಸ್ ಮಾಡಬಹುದು. ಸೊ ಸಿಂಪಲ್ ಆಗಿ ಈ ರೀತಿ ನಾವು ರೋಸ್ ಆಪಲ್ ಮಿಲ್ಕ್ ಶೇಕ್ ನ ಮಕ್ಕಳಿಗೆ ಮಾಡ್ಕೊಡ್ಬಹುದು. ಸೊ ನೆಕ್ಸ್ಟ್ ನಾವು ಈ ರೋಸ್ ಆಪಲ್ ಇಂದ ಒಂದು ಡಿಟಾಕ್ಸ್ ವಾಟರ್ ನ ರೆಡಿ ಮಾಡ್ಕೊಳ್ಳೋಣ. ಸೊ ಡಿಟಾಕ್ಸ್ ವಾಟರ್ ಅಂತ ಅಂದ್ರೆ ಬರೀ ನೀರಿಗೆ ಯಾವ್ದಾದ್ರು ಹಣ್ಣು ಅಥವಾ ವೆಜಿಟೇಬಲ್ಸ್ ಇಲ್ಲಾಂದ್ರೆ ಒಂದು ಹರ್ಬ್ಸ್ ಈ ರೀತಿ ನೀರೊಳಗೆ ಹಾಕಿ ಒಂದು 2 to 6 hours ಅದನ್ನ ಹಾಗೆ ಬಿಟ್ರೆ ನೆಕ್ಸ್ಟ್ ಆ ಎಸೆನ್ಸ್ ಎಲ್ಲ ಆ ನೀರೊಳಗೆ ಬಿಟ್ಕೊಂಡಿರತ್ತೆ. ಸೊ ಈ ತರ ನೀರ್ನ ನಾವು ಕುಡಿಯೋದ್ರಿಂದ ಬಾಡಿ ತುಂಬಾನೇ ಹೈಡ್ರೇಟ್ ಆಗಿ ಇಡತ್ತೆ. ಅದಲ್ದೇನೆ ನಮ್ಮ ಬಾಡಿಲಿ ಇರುವಂತ ಟಾಕ್ಸಿನ್ಸ್ ಎಲ್ಲ ಹೊರ ಹಾಕೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ರೋಸ್ ಆಪಲ್ ಇದ್ದಿದ್ರಿಂದ ಅದ್ರ ಜೊತೆ ಒಂದ್ ಸ್ವಲ್ಪ ಕ್ಯುಕುಂಬರ್ಸ್, ಒಂದ್ ಸ್ವಲ್ಪ ಲೆಮನ್ ಮತ್ತೆ ಶುಂಠಿ ಇದಿಷ್ಟನ್ನು ಕಟ್ ಮಾಡಿ ಒಂದೊಂದ್ ಸ್ವಲ್ಪ ಅದ್ ನೀರೊಳಗೆ ಹಾಕಿ ಮುಚ್ಚಿಟ್ಟಿದ್ದು. ತುಂಬಾನೇ ಫ್ರೆಶ್ ಆಗಿ ಹಾಗೆ ಫ್ಲೇವರ್ಫುಲ್ ಆಗಿ ಡಿಟಾಕ್ಸ್ ವಾಟರ್ ರೆಡಿ ಆಗಿತ್ತು. ಯೂಶುವಲ್ ಆಗಿ ಈ ಡಿಟಾಕ್ಸ್ ವಾಟರ್ ಮಾಡೋದಕ್ಕೆ ಈ ಸಿಟ್ರಸ್ ಫ್ರೂಟ್ಸ್ ಅಥವಾ ಬೆರೀಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಯಾವ್ದಾದ್ರು ಒಂದ್ ಫ್ರೂಟ್ ಇಲ್ಲ ಆಪಲ್ ಸ್ಲೈಸ್ ಆಗಿರ್ಬೋದು, ಇಲ್ಲ ಪೈನಾಪಲ್ ಸ್ಲೈಸ್ ಕೂಡ ಈ ಡಿಟಾಕ್ಸ್ ವಾಟರ್ಗೆ ಯೂಸ್ ಮಾಡ್ಕೋಬಹುದು. ಸೊ ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಇದು ಯಾವುದು ನಮಗೆ ಮಾಡಷ್ಟೆಲ್ಲ ಟೈಮೇ ಇಲ್ಲ ಅಂತಂದ್ರೆ ತೊಂದರೆನೇ ಇಲ್ಲ. ಇದನ್ನ ಕಟ್ ಮಾಡಿ ಜಸ್ಟ್ ಪೆಪ್ಪರ್ ಸಾಲ್ಟ್ ಅಥವಾ ಪೆಪ್ಪರ್ ಚಿಲ್ಲಿ ಪೌಡರ್ ಹಾಕೊಂಡು ತಿಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ಆದಷ್ಟು ಒಳ್ಳೆ ಆಹಾರನ ಸೇವಿಸಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ ಸಿಗ್ತೀನಿ ನಾನು ನೆಕ್ಸ್ಟ್ ಗ್ರೋ ಅಂಡ್ ಈಟ್ ಸೀರೀಸ್ ಅಲ್ಲಿ.